ಬಿಡದಿ ಟೌನ್ಶಿಪ್ ಬೆನ್ನಲ್ಲೇ ಮತ್ತೊಂದು ಟೌನ್ಶಿಪ್ಗೆ ಸಿದ್ಧತೆ ನಡೆದಿದೆ. ಕೆಜಿಎಫ್ಗೆ ಇನ್ಮುಂದೆ ನ್ಯೂ ಬೆಂಗಳೂರು ಕಳೆ. ಬಿಡದಿ ಬೆನ್ನಲ್ಲೇ ಈಗ ಕೆಜಿಎಫ್ ಸರದಿ. ಕೆಜಿಎಫ್ಗೆ ಇನ್ಮುಂದೆ ನ್ಯೂ ಬೆಂಗಳೂರು ಕಳೆ ಮೇಳೈಸಲಿದೆ. ಬಿಡದಿ ಬೆನ್ನಲ್ಲೇ ಈಗ ಕೆಜಿಎಫ್ ಸರದಿ 900 ಎಕರೆ ಬೃಹತ್ ಟೌನ್ಶಿಪ್ಗೆ ಮುಹೂರ್ತವನ್ನ ಫಿಕ್ಸ್ ಮಾಡಲಾಗ್ತಿದೆ. ದಶಕಗಳ ಕನಸಿಗೆ ಮರುಜೀವ ಬಂದಿದ್ದು ಬೆಂಗಳೂರಿಗಷ್ಟೇ ಸೀಮಿತವಲ್ಲ, ಅಭಿವೃದ್ಧಿ ರಾಜ್ಯಾದ್ಯಂತ ಪಸರಿಸಲಿದೆ ಹೊಸ ಕೈಗಾರಿಕಾ ಕ್ರಾಂತಿ. ಕೆಜಿಎಫ್ನಲ್ಲಿ 900 ಎಕರೆ ವಿಸ್ತೀರ್ಣದ ಬೃಹತ್ ಟೌನ್ಶಿಪ್ಗೆ ಇದೀಗ ಸಿದ್ಧತೆ ಮಾಡ್ಕೋತಾ ಇದ್ದು ರಾಜ್ಯಾದ್ಯಂತ ಪಸರಿಸಲಿದೆ ಹೊಸ ಕೈಗಾರಿಕಾ ಕ್ರಾಂತಿ. ಕೆಜಿಎಫ್ನಲ್ಲೇ 900 ಎಕರೆ ವಿಸ್ತೀರ್ಣದ ಬೃಹತ್ ಟೌನ್ಶಿಪ್ ಯೋಜನೆಗೆ ಚಾಲನೆ ನೀಡಲಿಕ್ಕೆ ಮುಂದಾಗಿದ್ದು ಸಲಹೆಗಾರರ ನೇಮಕಕ್ಕೆ ಸರ್ಕಾರದಿಂದ ಟೆಂಡರ್ ಆಹ್ವಾನಿಸಲಾಗಿದ್ದು ವೇಗ ಪಡೆದಿದೆ ಈ ಯೋಜನೆ. ನೋಡಿ, ಇಲ್ಲಿ ಮೊದಲ ಹಂತದಲ್ಲೇ 300 ಎಕರೆ ಗುರುತು ಮಾಡಲಾಗ್ತಿದ್ದು ಚೆನ್ನೈ ಬೆಂಗಳೂರು ಎಕ್ಸ್ಪ್ರೆಸ್ ಹೈವೇ ನಂಟಿನಿಂದ ಕೈಗಾರಿಕಾ ಹೂಡಿಕೆಗೆ ಬಂಪರ್ ಆಫರ್ ಸಿಗ್ತಾ ಇದ್ದು ಬೆಂಗಳೂರಿನಾಚೆಗೂ ಕೂಡ ನ್ಯೂ ಬೆಂಗಳೂರು ನಿರ್ಮಾಣ ಮಾಡುವಂಥ ಒಂದು ಮಹತ್ವಾಕಾಂಕ್ಷೆಯನ್ನ ಡಿಕೆ ಶಿವಕುಮಾರ್ ಹೊಂದಿದ್ದಾರೆ. ಟೈರ್ 2, ಟೈರ್ 3 ನಗರಗಳಲ್ಲಿ ಡಬಲ್ FAR, ಇನ್ನು ಬಹುಮಹಡಿ ಕಟ್ಟಡಗಳಿಗೆ ಗ್ರೀನ್ ಸಿಗ್ನಲ್, ಕಡಿಮೆ ಬಾಡಿಗೆ, ಉತ್ತಮ ಸೌಕರ್ಯ, ಹೂಡಿಕೆದಾರರನ್ನು ಸೆಳೆಯುವುದಕ್ಕೆ ಸರ್ಕಾರದ ಹೊಸ ತಂತ್ರ ಇದು. ಬೆಂಗಳೂರಿನ ಹೊರಗೆ ಹೊಸ ಸಾಮ್ರಾಜ್ಯ ಕಟ್ಟೋದಕ್ಕೆ ಡಿಕೆ ಸಿದ್ಧತೆ ಮಾಡ್ಕೋತಾ ಇದ್ದಾರೆ. ಒತ್ತಡದ ಬೆಂಗಳೂರಿಗೆ ಬದಲಿ ವ್ಯವಸ್ಥೆ ಮಾಡಬೇಕು ಅಂತ ಕೆಜಿಎಫ್ನಂತಹ ಐತಿಹಾಸಿಕ ನಗರದ ಮರುಹುಟ್ಟಿಗೆ ಮುಂದಾಗಿದ್ದು ಬೆಂಗಳೂರಿನಲ್ಲಿ ಕಚೇರಿ ಬಾಡಿಗೆ ಗಗನಮುಖಿಯಾಗಿದ್ದು ಟೈರ್ 2 ನಗರಗಳೇ ಇನ್ಮುಂದೆ ಕಾರ್ಪೊರೇಟ್ ತಾಣವಾಗ್ತವ. ಸಾರ್ವಜನಿಕ, ಖಾಸಗಿ, ಅದರಲ್ಲೂ ಅಭಿವೃದ್ಧಿ ಹೆಸರಲ್ಲಿ ಭೂಮಿ ಪಾಲಾಗದಂತೆ ಎಚ್ಚರ ವಹಿಸಬೇಕಾದಂಥ ಅನಿವಾರ್ಯತೆ ಇದೆ. ನೆನೆಗುದಿಗೆ ಬಿದ್ದಿದ್ದ ಕೆಜಿಎಫ್ ಯೋಜನೆಗೆ ಈಗಲೇ ಚಾಲನೆ ಸಿಗ್ತಾ ಇರುವಂಥದ್ದು. ಇದರ ಹಿಂದಿನ ರಹಸ್ಯ ಏನು? ಬಿಡದಿ ಯೋಜನೆಗೆ ವಿರೋಧ ಬೆನ್ನಲ್ಲೇ ಮತ್ತೊಂದು ಕಡೆ ಈಗ ಕೆಜಿಎಫ್ ಆಯ್ಕೆ ಮಾಡ್ತಾ ಇರುವಂಥದ್ದು ಬಿಡದಿ ಟೌನ್ಶಿಪ್ ವಿವಾದದ ನಡುವೆ ಇದು ಕುತೂಹಲ ಕಡೆ ಮಾಡಿಕೊಡ್ತಾ ಇದೆ. ಸರ್ಕಾರದ ಈ ದಾಳ ಎಷ್ಟು ಸಮರ್ಥನೀಯ ಅನ್ನುವಂಥ ಪ್ರಶ್ನೆ ಕೂಡ ಉದ್ಭವ ಆಗುವಂತೆ ಮಾಡ್ತಾ ಇದೆ. ಮತ್ತು ಸಾರ್ವಜನಿಕ ಖಾಸಗಿ ಸಹಭಾಗಿತ್ವದ ಮಂತ್ರವನ್ನೇ ಜಪಿಸಲಿಕ್ಕೆ ಮುಂದಾಗಿದ್ದು ಅಭಿವೃದ್ಧಿ ಹೆಸರಲ್ಲಿ ಭೂಮಿ ಪಾಲಾಗದಂತೆ ಎಚ್ಚರ ವಹಿಸಬೇಕಾದಂಥ ಒಂದು ಅಗತ್ಯತೆ ಕೂಡ ಇರುವಂಥದ್ದು ನಾವಿಲ್ಲಿ ಗಮನಿಸಬಹುದು.